ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಅವರ ನಡುವಿನ ಎರಡನೇ ಸುತ್ತಿನ ಸಂಘರ್ಷ ಮತ್ತೆ ಬೀದಿಗೆ ಬಂದಿದೆ. ಕಾಟೇರ ಸಕ್ಸಸ್ ನಲ್ಲಿ ಚಿತ್ರತಂಡ ತೇಲ್ತಾ ಇತ್ತು. ಬಟ್ ಇದರಲ್ಲಿ ಕ್ರೆಡಿಟ್ ನನಗೂ ಸಿಗಬೇಕು ಅಂತ ಉಮಾಪತಿ ಹೇಳಿದ್ದೆ ದರ್ಶನ್ ಕಣ್ಣನ್ನ ಕೆಂಪಗಾಗಿಸಿದೆ. ಹೀಗಾಗಿ ಸಾರ್ವಜನಿಕ ವೇದಿಕೆಯಲ್ಲೇ ಉಮಾಪತಿಗೆ ಏಕವಚನದಲ್ಲೇ ಟಾಂಗ್ ಕೊಟ್ಟಿದ್ದಾರೆ. ಹೇಗಿತ್ತು ಮಾತಿನ ಕದನ ಅಂತ ಬನ್ನಿ ನೋಡ್ಕೊಂಡು ಬರೋಣ. ನಟ ದರ್ಶನ್ ನಿರ್ಮಾಪಕ ಉಮಾಪತಿ ವಾರ್, ಕಾಟೇರ ಟೈಟಲ್ ವಿಚಾರದಲ್ಲಿ ಸಂಘರ್ಷ. ಅಯ್ಯೋ ತಗಡೆ ಎಂದು ಉಮಾಪತಿಗೆ ದರ್ಶನ್ ಡಿಚ್ಚಿ. ನಟ ದರ್ಶನ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಡುವೆ ಎರಡನೇ ಸುತ್ತಿನ ಸಂಘರ್ಷ ಶುರುವಾಗಿದೆ. ದರ್ಶನ್ ಉಮಾಪತಿ ಒಂದು ಕಾಲದಲ್ಲಿ ಉತ್ತಮ ಸ್ನೇಹಿತರು. ರಾಬರ್ಟ್ ಚಿತ್ರದ ನಂತರ ಹಣಕಾಸಿನ ವಿಚಾರವಾಗಿ ರಂಪಾಟ ಮಾಡಿಕೊಂಡು ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತೆ ದೂರ ಆಗಿದ್ರು. ಈಗ ಮತ್ತೆ ಈ ಜೋಡಿ ಮಧ್ಯೆ ಬೆಂಕಿ ಹೊತ್ಕೊಂಡಿದೆ. ಮತ್ತೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಇವರಿಬ್ಬರ ಜಗಳ ಬೀದಿಗೆ ಬಂದು ನಿಂತಿದೆ. ಎಸ್, ರಾಬರ್ಟ್ ಚಿತ್ರದ ನಂತರ ದರ್ಶನ್ ಉಮಾಪತಿ ಜಗಳ ಆಡಿದ್ದು ಈಗ ಹಳೆ ವಿಚಾರ. ಅದಾದ ನಂತರ ಇವರಿಬ್ಬರು ತಮ್ಮ ಪಾಡಿಗೆ ತಾವು ಸಿನಿಮಾ ಮಾಡಿಕೊಂಡು ಕಾಲ ಕಳೀತಾ ಇದ್ರು. ಆದ್ರೆ ಸಡನ್ ಆಗಿ ಇವರಿಬ್ಬರ ನಡುವೆ ಮತ್ತೆ ವಾಕ್ಸಮರ ಶುರುವಾಗಿದೆ. ವಾಕ್ಸಮರಕ್ಕೆ ಕಾರಣ ಟೈಟಲ್ ವಿಚಾರ. ಉಪಾಧ್ಯಕ್ಷ ಚಿತ್ರದ ಪ್ರಮೋಷನ್ ವೇಳೆ ಉಮಾಪತಿ ಶ್ರೀನಿವಾಸ್ ಕಾಟೇರ ಚಿತ್ರದ ಬಗ್ಗೆ ಮಾತಾಡಿದ್ರು. ಕಾಟೇರ ಚಿತ್ರದ ಟೈಟಲ್ ನಾನ್ ಕೊಟ್ಟಿದ್ದು, ಆ ಕತೆ ನಾನ್ ಮಾಡಿಸಿದ್ದು ಅಂತ ಹೇಳಿದ್ರು. ಇದರಿಂದ ಕೆರಳಿರುವಂತಹ ದರ್ಶನ್ ಏಕವಚನದಲ್ಲೇ ಉಮಾಪತಿ ವಿರುದ್ಧ ಗುಡುಗಿದ್ದಾರೆ. ಕ್ಲಾರಿಫಿಕೇಶನ್ ಕೊಟ್ಬಿಡ್ತಿದ್ದಾರೆ. ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಕಾಟೇರ ಚಿತ್ರ 50 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ವೇದಿಕೆಯಲ್ಲಿ ಮಾತನಾಡುವ ದರ್ಶನ್ ಏಕಾಏಕಿ ಉಮಾಪತಿ ವಿರುದ್ಧ ಗುಡುಗಿದ್ರು. ತಗಡು, ನಿಮಗೆ ರಾಬರ್ಟ್ ಚಿತ್ರದ ಕತೆ ಕೊಟ್ಟಿದ್ದೆ ನಾನು, ಮದಗಜ ಟೈಟಲ್ ನಾನ್ ಕೊಡಿಸಿದ್ದು, ಕಾಟೇರ ಟೈಟಲ್ ಕೂಡ ನಾನೇ ಹೇಳಿದ್ದು, ಸುಮ್ಮನೆ ಯಾಕೆ ಬಂದು ನನ್ನ ಕೈಲಿ ಗುಮ್ಮಿಸ್ಕೊಳ್ತೀರಾ ಅಂತ ಉಮಾಪತಿ ವಿರುದ್ಧ ಗುಡುಗಿದ್ದಾರೆ. ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ನಾವ್ ಏನ್ ಹೇಳೋಣ, ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟಲ್ ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟಲ್ನ ಉಮಾಪತಿ ಸರ್ ಕೊಟ್ರು. ಮದಗಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಏನಿಲ್ಲ. ಹೇಳಿಕೊಂಡು ಓಡಾಡ್ಲಿ ಬಿಡಿ ಉಮಾಪತಿ ಟಕ್ಕರ್. ನಟ ದರ್ಶನ್ ಮಾತಿಗೆ ಉಮಾಪತಿ ಕೂಡ ಖಾರವಾಗಿ ಉತ್ತರಿಸಿದ್ದಾರೆ. ದರ್ಶನ್ ಸಿನಿಮಾದಲ್ಲಿ ಹೀರೋ ಆದ್ರೆ ನಾನು ನನ್ನ ಸಮುದಾಯದಲ್ಲಿ ನಾಯಕ, ದರ್ಶನ್ ಹಿರಿಯರಿದ್ದಾರೆ, ಈ ರೀತಿಯ ಪದಗಳು ಶೋಭೆ ತರೋದಿಲ್ಲ, ಅವರೆಲ್ಲ ದೊಡ್ಡವರು, ನಾವೆಲ್ಲ ಸಣ್ಣವರು, ಹೇಳ್ಕೊಂಡು ಓಡಾಡ್ಲಿ ಬಿಡಿ ಅಂತ ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಟಕ್ಕರ್ ಕೊಟ್ಟಿದ್ದಾರೆ. ಸಿನಿಮಾಗೆ ಹೀರೋ ಆಗಿರ್ಬೋದು, ನಾನು ಒಂದು ಸಮುದಾಯಕ್ಕೆ ಹೀರೋ, ಒಂದು ಕ್ಷೇತ್ರಕ್ಕೆ ಹೀರೋ, ಒಂದು ಕುಟುಂಬಕ್ಕೆ ಹೀರೋ, ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ನಾನು ಹೀರೋ ಆಗಿದ್ದೀನಿ. ಪದ ಬಳಕೆ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ನಾವು ಚೆನ್ನಾಗಿದ್ದೀವೋ ಇಲ್ವೋ, ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಾಗ ನೀವು ಅಲ್ಲಿರಿ ನಾನು ಇಲ್ಲಿರ್ತೀನಿ, ನೀವು ಅರಮನೆಯಲ್ಲಿರಿ ನಾನು ಫುಟ್ಪಾತಲ್ಲೇ ಇರ್ತೀನಿ, ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಇವಾಗಲೂ ನಾನು ಎಲ್ಲಾದರೂ ದರ್ಶನ್ ಅವ್ರ ಬಗ್ಗೆ ಅವಳವಾಗಿ ಮಾತಾಡಿದ್ದೀನಿ, ಅವ್ರನ್ನ ಹಿರಿಯರು ಅಂತಲೇ ನಾನು ಪದ ಬಳಸಿದ್ದೀನಿ. ನನ್ನ ತಗಡು ಅನ್ಲಿ, ಗುಮ್ಮಿಸ್ಕೊಳ್ಳೋರು ಅನ್ಲಿ, ಇನ್ನೊಂದು ಮತ್ತೊಂದು ಏನೇ ಅನ್ಲಿ ಬಿಡು, ಈ ದೊಡ್ಡವ್ರು ಮಾತಾಡ್ತಾರೆ, ದೊಡ್ಡವ್ರು ಮಾತಾಡಿದಾಗ ನಾವು ಅಂದ್ಬಿಟ್ಟು ಅಟ್ಲೀಸ್ಟ್ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನನ್ನ ಗುರಿ ಬೇರೆ ಇದೆ, ಇದಲ್ಲ ನನ್ನ ಗುರಿ. ಕಾಟೇರ ಟೈಟಲ್ ಜಟಾಪಟಿ ವಿಚಾರಕ್ಕೆ ನಿರ್ದೇಶಕ ತರುಣ್ ಸುಧೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಟೇರ ಸಿನಿಮಾದ ಟೈಟಲ್ ಕೊಟ್ಟಿದ್ದೆ ದರ್ಶನ್ ಅಂದಿದ್ದಾರೆ. ಇದುವರೆಗೂ ನಾನು ಯಾವ ನಿರ್ಮಾಪಕರ ಬಳಿಗೂ ಹೋಗಿಲ್ಲ, ದರ್ಶನ್ ಹೇಳದವರ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ದರ್ಶನ್ ಪರ ಬಾಡ್ ಬೀಸಿದ್ದಾರೆ. ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲಿ ಟೈಟಲ್ ಕೊಟ್ಟಿದ್ದೀವಿ. ಕಥೆಯಾಗಿ ನಾನು ಯಾವಾಗಲೂ ಅದು ಫಸ್ಟಿಂದ ಮಾಡಿದ್ದು ದರ್ಶನ್ ಸರ್. ಅವ್ರು ನನಗೆ ಹೇಳಿದ್ದು, ಯಾರು ಪ್ರೊಡ್ಯೂಸರ್ ಬಂದು ನನ್ನನ್ನು ಈ ಪಿಕ್ಚರ್ ಮಾಡಪ್ಪ ಅಂತ ಕರ್ಕೊಂಡು ಹೋಗಿಲ್ಲ. ಈಗ ದರ್ಶನ್ ಸರೇ ಪ್ರೊಡ್ಯೂಸರ್ಸ್ನ ಕೊಟ್ಟಿರೋದು. ಕತೆ ನಾನು ಅವ್ರಿಗೋಸ್ಕರ ಅಂತ ಮಾಡಿದ್ದು, ಅವ್ರಿಗೋಸ್ಕರ ಅಂತ ಲಾಕ್ ಮಾಡಿದ್ದಾನೆ ಯಾವತ್ತೂ. ಅವ್ರು ನನಗೆ ಫಸ್ಟು ಕೂಡ ಬೇರೆ ಪ್ರೊಡ್ಯೂಸರ್ಸ್ ಇದ್ದರು, ಇವರಿಲ್ಲ ಇವರು ಅಂತ ಅವ್ರು ನನಗೆ ಕೊಟ್ಟಿರೋದು ಹೊರತು ನಾನು ಯಾವತ್ತೂ ಹೋಗಿಲ್ಲ. ಒಟ್ನಲ್ಲಿ ದರ್ಶನ್ ಮತ್ತು ಉಮಾಪತಿ ಜಟಾಪಟಿ ಗಾಂಧಿನಗರದಲ್ಲಿ ಜೋರಾಗಿದೆ. ಸದ್ಯ ಕಾಟೇರ ಸಕ್ಸಸ್ ಖುಷಿಯಲ್ಲಿರುವ ದರ್ಶನ್ ವಿವಾದ ಇಲ್ಲಿಗೆ ಬಿಡ್ತಾರಾ ಅಥವಾ ಮುನಿಸು ಮುಂದುವರಿಯುತ್ತಾ ಕಾದು ನೋಡಬೇಕು. ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.